ಮಾಡಿದ್ದು ಪ್ರೀತಿ, ಆಗಿದ್ದು ಮೋಸ. ಸರೆಂಡರ್ ಆಗಲು ಬಂದವ ಮಸಣಕ್ಕೆ ಹೋದ. ಗಡಿ ಯುವಕನ ಪ್ರೇಮ ಕಥನ. ಹೌದು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಿಳೆಗಾಮ ಗ್ರಾಮದ ಗಣೇಶರಾಜು ಶಿವಪೂಜೆ ಎಂಬ ಯುವಕ, ಈತನ ಪ್ರೇಮಾಂತ್ಯದ ಕಥೆ ಇದು. ಆತ ಓದು ಮುಗಿಸಿ ಬದುಕಿನ ಜವಾಬ್ದಾರಿಗಳನ್ನು ಹೊತ್ತು ಸುಂದರ ಮನೆ ಕಟ್ಟಿ ಬದುಕು ಕಟ್ಟಿಕೊಳ್ಳುವ ವಯಸ್ಸಿನಲ್ಲಿ ಪ್ರೇಮ ಪ್ರಯಾಣ ಅಂತ ಸುತ್ತಾಡಿ ಇನ್ನು 18 ತುಂಬದ ಬಾಲಕಿಯನ್ನ ಪ್ರೀತಿಸಿದ ತಪ್ಪಿಗೆ ಇಬ್ಬರು ದೂರದ ಗುಜರಾತ್ ಕಡೆಗೆ ಓಡಿ ಹೋಗಿ ಪಕ್ಷಿಗಳಂತೆ ಹಾರಾಡುತ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಹುಡುಗಿ ಇನ್ನೂ ಅಪ್ರಾಪ್ತ ಬಾಲಕಿ ಆಗಿರುವುದರಿಂದ ಹುಡುಗಿ ಮನೆಯವರು ಆತನ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಿಸಿದ್ದಾರೆ. ತಕ್ಷಣ ಹುಡುಗಿಯನ್ನ ತಂದು ಒಪ್ಪಿಸಿ ಠಾಣೆಗೆ ಹಾಜರಾಗುವಂತೆ ಗಣೇಶ್ಗೆ ಪೊಲೀಸರು ಸೂಚನೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಗಣೇಶ್ ಹುಡುಗಿಯನ್ನ ತಂದು ಹುಡುಗಿಯ ಮನೆ ಹತ್ರ ಬಿಟ್ಟು ತಲೆಮರೆಸಿಕೊಂಡಿದ್ದಾನೆ. ಹುಡುಗಿಯ ಹೇಳಿಕೆ ಆಧರಿಸಿ ಹುಡುಗನ ವಿರುದ್ಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಗಣೇಶ್ನ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ಗಣೇಶ್ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ಆತನ ಸ್ನೇಹಿತರನ್ನ ಕರೆಸಿ ಆತನಿಗೆ ಬರುವಂತೆ ಸೂಚನೆ ನೀಡಿದ್ದಾರೆ. ಆವಾಗ ತನ್ನ ಸ್ನೇಹಿತರನ್ನ ಪೊಲೀಸ್ ಠಾಣೆಗೆ ಕರೆದು ತಂದಿದ್ದಾರೆ ಎಂದು ಗೊತ್ತಾಯಿತು. ಆವಾಗ ಗಣೇಶ್ ತಾನು ಠಾಣೆಗೆ ಬರಲು ಒಪ್ಪಿಕೊಂಡಿದ್ದಾನೆ. ಠಾಣೆಗೆ ಬರುವಾಗ ಪೊಲೀಸರ ಸಂಪರ್ಕದಲ್ಲಿದ್ದ ಗಣೇಶ್ ಇದ್ದಕ್ಕಿದ್ದ ಹಾಗೆ ಜೂನ್ 19ರಂದು ಕಿಳೆಗಾಮ ಸಮೀಪದ ಮಹಾರಾಷ್ಟ್ರದ ಕವಟೆ ಮಹಾಕಾಳ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಬಾಯಿ ಕೈ ಕಟ್ಟಿದ್ದು, ಟಿ ಶರ್ಟ್ ಹರಿದು ಹೋಗಿದೆ. ಕಾಲಿನ ಪಕ್ಕ ಹಗ್ಗ ಪತ್ತೆಯಾಗಿದ್ದು, ಮೇಲ್ನೋಟಕ್ಕೆ ಕೊಲೆ ಶಂಕೆ ಆಧಾರದ ಮೇಲೆ ಕವಟೆ ಮಹಾಕಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗಣೇಶ್ ಮಣ್ಣಲ್ಲಿ ಮಣ್ಣಾಗಿ 25 ದಿನಗಳೇ ಕಳೆದರೂ ಗಣೇಶ್ ಸಾವಿನ ರಹಸ್ಯ ಬಯಲಾಗಿಲ್ಲ. ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ಅಥಣಿ.